ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. ಫಸ್ಟ್ ಕ್ವಶನ್, ದ ಟರ್ಮ್ ರೇಗೋರ್ ಈಸ್ ಯೂಸ್ಡ್ ಫಾರ್. ರೇಗೋರ್ ಎಂಬ ಶಬ್ದ ಎಲ್ಲಿ ಬಳಸಲಾಗುವುದು? ಆಪ್ಷನ್ ಎ ಲ್ಯಾಟರೈಟ್ ಸಾಯಿಲ್, ಆಪ್ಷನ್ ಬಿ ಯೆಲ್ಲೋ ಸಾಯಿಲ್, ಆಪ್ಷನ್ ಸಿ ಬ್ಲ್ಯಾಕ್ ಸಾಯಿಲ್, ಆಪ್ಷನ್ ಡಿ ಅಲ್ವಿಯೋಲ್ ಸಾಯಿಲ್. The correct answer is option C, black soil. Second question, which is the largest man-made lake in India? ಭಾರತದಲ್ಲಿ ಅತಿ ದೊಡ್ಡದಾದ ಕೃತಕ ಮಾನವ ನಿರ್ಮಿತ ಸರೋವರ ಯಾವುದು? ಆಪ್ಷನ್ ಎ ಗೋವಿಂದ ವಲ್ಲಭ ಪಂತ ಸಾಗರ, ಆಪ್ಷನ್ ಬಿ ದೇವಾರ್ ಲೇಕ್, ಆಪ್ಷನ್ ಸಿ ರಾಜಸಮ್ಮದ್ ಲೇಕ್, ಆಪ್ಷನ್ ಡಿ ಮಹಾರಾಣಾ ಪ್ರತಾಪ ಸಾಗರ. The correct answer is option A, Govinda Vallabha Panta Sagara. Third question, how many nations had participated in the Asian Games 2018? 2018ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ದೇಶಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 45, ಆಪ್ಷನ್ ಬಿ 50, ಆಪ್ಷನ್ ಸಿ 65, ಆಪ್ಷನ್ ಡಿ 40. The correct answer is option A, 45. Fourth question, which river originates in Amarkantaka hill in Madhya Pradesh? ಮಧ್ಯಪ್ರದೇಶದ ಅಮರಕಂಠ ಬೆಟ್ಟದಲ್ಲಿ ಉಗಮವಾಗುವ ನದಿ ಯಾವುದು? ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ಪೆರಿಯಾರ್, ಆಪ್ಷನ್ ಸಿ ರಾವಿ, ಆಪ್ಷನ್ ಡಿ ಗೋಮತಿ. The correct answer is option A, Narmada. Fifth question, which state separates Nepal from Bhutan? ನೇಪಾಳ ಮತ್ತು ಭೂತಾನ್ ಅನ್ನು ಬೇರ್ಪಡಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಸಿಕ್ಕಿಂ. The correct answer is option D, Sikkim. Sixth question, who is the flying Sikh of India? ಭಾರತದ ಹಾರುವ ಹಕ್ಕಿ ಎಂದು ಯಾರನ್ನು ಕರೆಯಲಾಗುವುದು? ಆಪ್ಷನ್ ಎ ಮಹೇಂದ್ರ ಸಿಂಗ್, ಆಪ್ಷನ್ ಬಿ ಜೋಗೇಂದ್ರ ಸಿಂಗ್, ಆಪ್ಷನ್ ಸಿ ಅಜಿತ್ ಪಾಲ್ ಸಿಂಗ್, ಆಪ್ಷನ್ ಡಿ ಮಿಲ್ಕಾ ಸಿಂಗ್. The correct answer is option D, Milka Singh. Seventh question, where was the first women's world chess championship held? ಪ್ರಪಂಚದ ಮೊದಲ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ಕ್ರೀಡೆ ಎಲ್ಲಿ ಜರುಗಿತು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಆಸ್ಟ್ರಿಯಾ, ಆಪ್ಷನ್ ಡಿ ಪೋಲೆಂಡ್. The correct answer is option A, England. Eighth question, the Indian National Congress was formed in the year. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ ಎ 1811, ಆಪ್ಷನ್ ಬಿ 1858, ಆಪ್ಷನ್ ಸಿ 1885, ಆಪ್ಷನ್ ಡಿ 1895. Correct answer is option C, 1885. Ninth question, Sanchi Stupa is situated in. Sanchi Stupa ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಬಿಹಾರ್. The correct answer is option C, Madhya Pradesh. 10th question, vitamin A is also known as. ವಿಟಮಿನ್ ಎ ಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಥೈಮಿನ್, ಆಪ್ಷನ್ ಬಿ ರೈಬೋಫ್ಲೇವಿನ್, ಆಪ್ಷನ್ ಸಿ ರೆಟಿನಾಲ್, ಆಪ್ಷನ್ ಡಿ ಕ್ಯಾಲ್ಸಿಫೆರಾಲ್. The correct answer is option C, retinol.
ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.